ಇದು ಹನುಮಂತನಿಗೆ ಮಹಾ ಮೋಸ ಮಾಡಿದಂತಹ ಕಥೆ. ಅಂಜನಾದ್ರಿ ಆಂಜನೇಯನ ಭಕ್ತರು ಈ ಸ್ಟೋರಿಯನ್ನ ನೋಡಲೇಬೇಕು. ಮಹಾ ಮೋಸ ಆಗಿದೆ ಹನುಮಂತನಿಗೆ. ಐತಿಹಾಸಿಕ ಅಂಜನಾದ್ರಿಯಲ್ಲಿ ಇದಂತ ಮಹಾ ಮೋಸ ಮಾಡಲಾಗಿದೆ ನೋಡಿ. ದೇವರಿಗೂ ದೋಖ ಮಾಡಿದ್ರ ಬಿಜೆಪಿಯ ಖ್ಯಾತ ಶಾಸಕ. ಅಯ್ಯಯ್ಯೋ ಏನಪ್ಪಾ ಇದು ಅಂತ ಛೀಮಾರಿಯನ್ನ ಹಾಕ್ಲಾಗ್ತಾ ಸ್ಟೋರಿ. ಐತಿಹಾಸಿಕ ಅಂಜನಾದ್ರಿಯಲ್ಲಿ ನಡೆದಿರುವಂತಹ ಮಹಾ ಮೋಸ ಬಿಜೆಪಿಯ ಖ್ಯಾತ ಶಾಸಕನ ಕಡೆಯಿಂದ. ಜನಾರ್ದನ ರೆಡ್ಡಿ ಜೊತೆ ಬಂದು ಚಿನ್ನದ ಕಿರೀಟ ಗದೆ ಅರ್ಪಣೆ ಮಾಡಿರ್ತಾರೆ. 2.50 ಕೋಟಿ ಮೌಲ್ಯದ ಚಿನ್ನದ ಕಿರೀಟ ಗದೆಯನ್ನ ಅರ್ಪಿಸಲಾಗಿರುತ್ತೆ. ಆದ್ರೆ ಅದು ಕೊಟ್ಟಿದ್ದು ಚಿನ್ನದ ಕಿರೀಟ, ಗದೆ ಅಲ್ಲವೇ ಅಲ್ಲ. ಆ ಆಭರಣಗಳು ಬಂಗಾರದ್ದಲ್ಲ, ಚಿನ್ನ ಲೇಪಿತವಾಗಿದೆ ಅಷ್ಟೇ. ಅಂಜನಾದ್ರಿಯ ಆಂಜನೇಯನ ಭಕ್ತರು ನೋಡಲೇಬೇಕಾದಂತಹ ಸ್ಟೋರಿ. ಐತಿಹಾಸಿಕ ಅಂಜನಾದ್ರಿಯಲ್ಲಿ ಮಾಡಿರುವಂತಹ ಮಹಾಮೋಸ ಬಿಜೆಪಿಯ ಖ್ಯಾತ ಶಾಸಕ. ಛೀ, ಹೀಗೂ ಮಾಡ್ಬೋದಾ? ಭಕ್ತರ ಒಂದು ಆ ಪ್ರೀತಿ, ಭಾವನೆ, ಭಕ್ತಿ ಸಮರ್ಪಣೆ ಮಾಡುವಂತಹ ಸಂದರ್ಭದಲ್ಲಿ ಕೊಡದೇ ಇದ್ರೂ ಪರವಾಗಿಲ್ಲ, ಈ ರೀತಿಯಾಗಿ ದೇವರಿಗೂ ಮೋಸವನ್ನ ಮಾಡುವಂತದ್ದು ಎಂಥದ್ದಪ್ಪ ಇದು? ಜನಾರ್ದನ ರೆಡ್ಡಿ ಜೊತೆ ಬಂದು ಅರ್ಪಣೆ ಮಾಡಿರ್ತಾರೆ. ಆದ್ರೆ ಅಂದು ಕೊಟ್ಟಿದ್ದು ಚಿನ್ನದ ಕಿರೀಟ, ಗದೆ ಅಲ್ವೇ ಅಲ್ಲ. ಆ ಆಭರಣಗಳು ಬಂಗಾರದ್ದಲ್ಲ, ಚಿನ್ನ ಲೇಪಿತ ಆಭರಣಗಳಾಗಿರುತ್ತೆ ಅಷ್ಟೇ. ದೇವರಿಗೂ ಕೂಡ ದೋಖ ಮಾಡಿದ್ರ ಬಿಜೆಪಿಯ ಖ್ಯಾತ ಶಾಸಕ. ಹಾಗಾದ್ರೆ ಮೇ 8ರಂದು ಅಂಜನಾದ್ರಿ ಆಂಜನೇಯನಿಗೆ ಭಾರೀ ಕೊಡುಗೆಯನ್ನ ಕೊಟ್ಟಿರ್ತಾರೆ. ಅಯ್ಯೋ ಏನು ಭಕ್ತಿ, ಏನು ಭಾವನೆ, ಏನು ಪ್ರೀತಿ ಅನ್ಕೊಳ್ಬೇಕು ನೋಡಿದವರೆಲ್ಲರೂ ಕೂಡ. ಸೊ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಮೇ 8 ಅಂಜನಾದ್ರಿ ಆಂಜನೇಯನಿಗೆ ಭಾರೀ ಕೊಡುಗೆಯನ್ನ ಅರ್ಪಿಸಲಾಗಿರುತ್ತೆ. ಜನಾರ್ದನ ರೆಡ್ಡಿಯ ಜೊತೆಗೆ ಬಂದು ಚಿನ್ನದ ಕಿರೀಟ ಗದೆಯನ್ನ ಅರ್ಪಣೆ ಮಾಡಿರ್ತಾರೆ. ಸೊ ನೋಡ್ತಾ ಇರ್ಬೋದು ಅದೇ ಗದೆ ಮತ್ತೆ ಚಿನ್ನದ ಕಿರೀಟವನ್ನ ಅರ್ಪಣೆ ಮಾಡಲಾಗಿರುತ್ತೆ. ಆದ್ರೆ ಅಂದು ಕೊಟ್ಟದ್ದು ಚಿನ್ನದ ಕಿರೀಟ. ನೀವೇನ್ ನೋಡ್ತಾ ಇದ್ದೀರಲ್ವಾ, ಅದು ಚಿನ್ನದ ಕಿರೀಟನೂ ಅಲ್ಲ, ಚಿನ್ನದ ಗದೇನೂ ಅಲ್ಲ. ಆ ಆಭರಣಗಳು ಬಂಗಾರದ್ದಲ್ಲ, ಚಿನ್ನ ಲೇಪಿತ ಆಭರಣಗಳು ಅಷ್ಟೇ. ಈಗ ರೀಸೆಂಟ್ಲಿ ಬರ್ತಾ ಇದೆ, ಆ ಹೊಳಪು ಆಚೆ ಕಡೆ ಕಾಣಿಸ್ಕೊಳ್ಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಈ ಬೆಳ್ಳಿ ಐಟಮ್ಸ್ಗಾಗಿರ್ಬೋದು, ತಾಮ್ರದ ಐಟಮ್ಸ್ಗಾಗಿರ್ಬೋದು, ಚಿನ್ನದ ನೀರನ್ನ ಬಿಟ್ಬಿಟ್ಟು ಮೇಲ್ಗಡೆ ಅಂದ್ರೆ ಆ ಕೋಟಿಂಗ್ ಏನಿರುತ್ತೆ ಅದು ಮಾತ್ರ ಬಂಗಾರದ್ದಾಗಿರುತ್ತೆ. ಸೊ ಇಲ್ಲೂ ಕೂಡ ಅದೇ ಆಗಿದೆ. ಆ ಆಭರಣಗಳು ನೋಡ್ತಾ ಇರುವಂತಹ ಗದೆ ಆಗಿರ್ಬೋದು, ಅದ್ಯಾವುದು ಕೂಡ ಚಿನ್ನದ್ದಲ್ಲ. ಆಂಜನೇಯಗೆ ಆಭರಣಗಳನ್ನ ನೀಡಿದಂತಹ ಹೈದರಾಬಾದ್ ಉದ್ಯಮಿ ಡಾಕ್ಟರ್ ಎ ಮಹೇಶ್ ರೆಡ್ಡಿ ಕುಟುಂಬದಿಂದ ದೇವರಿಗೆ ಉಡುಗೊರೆಯನ್ನ ಅರ್ಪಿಸಲಾಗಿರುತ್ತೆ. ಚಿನ್ನದ ಪ್ರಭಾವಳಿ, ಕಿರೀಟ, ಗದೆ, ಛತ್ರಿ, ಚಾಮರವನ್ನ ನೀಡಿರ್ತಾನೆ ಈ ಉದ್ಯಮಿ. ಬರೋಬ್ಬರಿ 12 ಆಭರಣಗಳನ್ನ ಕೊಟ್ಟಿದ್ದಂತಹ ಡಾಕ್ಟರ್ ಎ ಮಹೇಶ್ ರೆಡ್ಡಿ 12 ಆಭರಣಗಳ ಮೌಲ್ಯವೇ ಬರೋಬ್ಬರಿ 2.5 ಕೋಟಿ ರೂಪಾಯಿ. ಮುಜರಾಯಿ ಇಲಾಖೆ ತಪಾಸಣೆಯಲ್ಲಿ ಸ್ಫೋಟಕ ಸತ್ಯ ರಿವೀಲ್ ಆಗಿದೆ. ದೇವರಿಗೆ ನೀಡಿದ ಆಭರಣ ಚಿನ್ನದಲ್ಲ, ಚಿನ್ನ ಲೇಪಿತವಂತೆ ಅಷ್ಟೇ. ತಾಮ್ರದ ಆಭರಣಗಳಿಗೆ ಚಿನ್ನದ ಲೇಪನ ಮಾಡಿ ಕೊಟ್ಟಿದ್ದಾರಂತೆ. ಅದನ್ನ ಹೇಳಿದ್ರೆ ಹಾಗೆ ಹೋಗಿರೋದಲ್ವಾ? ಸೊ ಅದು ಕೂಡ ಭಕ್ತಿನೇ ಅಲ್ವಾ? ಆದ್ರೆ ಅಲ್ಲಿ ಕಂಪ್ಲೀಟ್ ಆಗಿ ಕೊಡ್ತಾ ಇರುವಂತದ್ದು ಚಿನ್ನದ ಉಡುಗೊರೆಯೇ, ಬೇಕಿದ್ರೆ ತಪಾಸಣೆಯನ್ನ ಮಾಡಬಹುದು ಅಂತ ಹೇಳ್ಬಿಟ್ಟು ಕೊಟ್ಟಿರುವಂತಹ ಚಿನ್ನಗಳೆಲ್ಲವೂ ಕೂಡ ಚಿನ್ನ ಲೇಪಿತ ಅಷ್ಟೇ, ಯಾವುದು ಕೂಡ ಪ್ಯೂರ್ಲಿ ಬಂಗಾರ ಅಲ್ಲ. ಸೊ ಆಂಜನೇಯನಿಗೆ ಆಭರಣಗಳನ್ನ ನೀಡಿದಂತಹ ಹೈದರಾಬಾದ್ ಉದ್ಯಮಿ. ಸೊ ನೀವೇನ್ ನೋಡ್ತಾ ಇದ್ದೀರಾ ಅಲ್ವಾ, ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ನೋಡಿ, ಕಿರೀಟವನ್ನ ಕೈಲಿ ಹಿಡ್ಕೊಂಡಿದ್ದಾರೆ. ಆತನೇ ಜನಾರ್ದನ ರೆಡ್ಡಿಯೊಂದಿಗೆ ಬಂದು ಸಮರ್ಪಣೆ ಮಾಡಿರುವಂತದ್ದು ಚಿನ್ನದ ಪ್ರಭಾವಳಿ, ಕಿರೀಟ, ಗದೆ, ಛತ್ರಿ, ಚಾಮರ ಇದೆಲ್ಲವನ್ನು ಕೂಡ ನೀಡಿ ದೋಖ ಮಾಡಿದ್ದಾರೆ ನೋಡಿ, ಎಲ್ಲರನ್ನು ನಂಬಿಸಿ. ದೇವರಿಗೆ ದೋಖ ಮಾಡಿದ್ರ ಜನಾರ್ದನ ರೆಡ್ಡಿ. ಹಾಗಾದ್ರೆ ಚಿನ್ನ ಲೇಪಿತ ಆಭರಣ ಅನ್ನೋದು ಮೊದಲೇ ಗೊತ್ತಿತ್ತಾ ಇಲ್ವಾ? ಜನಾರ್ದನ ರೆಡ್ಡಿಗಾಗಿ ನಿಯಮಗಳೇ ಬದಲಾದ್ವಾ? ಆಭರಣ ಮೌಲ್ಯಮಾಪನ ಮಾಡಿಯೇ ಸ್ವೀಕರಿಸಬೇಕಿತ್ತು. ಆದ್ರೆ ರೆಡ್ಡಿ ಒತ್ತಡಕ್ಕೆ ಮಣಿದ್ರ ಮುಜರಾಯಿ ಅಧಿಕಾರಿಗಳು ಪರಿಶೀಲನೆ ನಡೆಸದೆ ಆಭರಣ ಸುಪರ್ದಿಗೆ ಪಡೆದಿದ್ರಂತೆ. ಆಭರಣ ಕೊಟ್ಟಂತಹ 2 ದಿನಗಳ ಬಳಿಕ ಈ ಸತ್ಯ ರಿವೀಲ್ ಆಗಿದೆ. ಆಭರಣಗಳನ್ನ ಪರಿಶೀಲನೆ ಮಾಡಿದಾಗ ದಂಗಾಗೋಗಿದ್ದಾರೆ ಅಧಿಕಾರಿಗಳೇ.
ಎಲ್ಲಾ ಆಭರಣಗಳು ಕೂಡ ಸಂಪೂರ್ಣ ಪ್ರಮಾಣದ ಚಿನ್ನದಲ್ಲ, ಬದಲಿಗೆ ಚಿನ್ನ ಲೇಪಿತ ತಾಮ್ರ ಅಂತ ಹೇಳ್ತಾ ಇದ್ದಾರೆ ಅಧಿಕಾರಿಗಳು. ಸತ್ಯ ಹೊರಬಿದ್ರು ಕೂಡ ಮೌನವಾಗಿರೋದು ಯಾಕೆ? ಶಾಸಕ ರೆಡ್ಡಿ ಅವರು ಮಾತನಾಡ್ರಿ. ನಕಲಿ ಚಿನ್ನ ಕೊಡ್ಸಿದ್ರ ಶಾಸಕ ಜನಾರ್ದನ್ ರೆಡ್ಡಿ? ಹಾಗಾದ್ರೆ ದೊಡ್ಡವರು ಮಾಡೋ ಕೆಲಸ ಇದೇನಾ? ನೋಡಿ, ಹೇಳ್ಕೊಳಕ್ ಮಾತ್ರ ದೊಡ್ಡ ಮನುಷ್ಯರು, ಮಾಡೋದೆಲ್ಲ ಇದೇ ತರ ಕೆಲಸಗಳು. ಮಾತುಗಳು ಕೇಳಬೇಕು. ಅಬ್ಬಬ್ಬಬ್ಬ, ಯಾವ್ದಾದ್ರು ವಿರೋಧ ಪಕ್ಷದವ್ರು ಏನಾದ್ರು ಈ ತರ ತಪ್ಪುಗಳನ್ನು ಮಾಡಿದಾಗ ಎತ್ತಿ ಹಿಡಿಯೋದು, ವ್ಯಂಗ್ಯವಾಡೋದು, ಟೀಕೆ ಮಾಡೋದು, ಇವಾಗ ಉತ್ತರ ಕೊಡಿ, ಇವಾಗ ಮಾತನಾಡಿ. ಓಕೆ, ಜನಾರ್ದನ ರೆಡ್ಡಿ ಕಡೆಯಿಂದ ಬಂದಿರುತ್ತೆ, ಆ ಉದ್ಯಮಿ ಅರ್ಪಣೆ ಮಾಡಿರ್ತಾನೆ ಅಂತ ಹೇಳಿದ್ರೆ ಅಲ್ಲೇನೋ ಒಂದು ನಂಬಿಕೆ ಇರುತ್ತೆ. ನೋಡಿ, ದೇವರಿಗೆ ದೋಖ ಮಾಡೋರು ಜನಗಳನ್ನೇನ್ರಿ ನೀವು ನಂಬಿಸ್ತೀರಾ, ಕಾಯ್ತೀರಾ? ಜನರನ್ನೇನ್ರಿ ನೀವು? ಎಲ್ಲಾ ಆಭರಣಗಳು ಸಂಪೂರ್ಣವಾಗಿ ನೋಡ್ತಾ ಇರ್ಬೋದು. ಆ ಚಿನ್ನದ ಪ್ರಭಾವಳಿ, ಕಿರೀಟ, ಗದೆ, ಛತ್ರಿ, ಚಾಮರ ಅಂತ ಏನ್ ಕೊಡ್ತಾ ಇದ್ದಾರೆ ಅದೆಲ್ಲವೂ ಕೂಡ ಅಸಲಿ ಚಿನ್ನ ಅಲ್ಲ, ನಕಲಿ, ಬರೀ ಚಿನ್ನ ಲೇಪಿತ ಅಷ್ಟೇ. ತಾಮ್ರಕ್ಕೆ ಚಿನ್ನ ಲೇಪಿತವನ್ನ ಮಾಡಿ ಅರ್ಪಣೆ ಮಾಡ್ತಾ ಇರುವಂಥದ್ದು. ಸೊ ದೇವರಿಗೂ ಕೂಡ ಈ ರೀತಿ ದೋಖ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನು ಸಾಮಾನ್ಯ ಜನರಿಗೆ ಬಿಟ್ಬಿಡ್ತಾರ ಇವ್ರುಗಳು? ಉತ್ತರ ಕೊಡ್ರಿ, ಆನ್ಸರ್ ಮಾಡ್ರಿ ರೆಡ್ಡಿ ಅವರೇ. ದೊಡ್ಡವ್ರು ಮಾಡೋ ಕೆಲಸ ನೀವುಗಳು ಮಾಡೋ ಕೆಲಸ ಇದೇನಾ? ಅಲ್ಲಿ ಎಷ್ಟು ಜನ ಭಕ್ತಾದಿಗಳಿರ್ತಾರೆ, ಆ ಅಭಿಷೇಕ ಪೂಜೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಎಷ್ಟು ಭಕ್ತಿ, ಎಷ್ಟು ಭಾವ ಇದೆ ಅಂತ ಹೇಳ್ಬಿಟ್ಟು, ಎಷ್ಟು ಪ್ರೀತಿ ಇದೆ ಅಂತ ಹೇಳ್ಬಿಟ್ಟು ದೊಡ್ಡ ಮನುಷ್ಯರು ಮಾಡುವಂತಹ ಕೆಲಸಗಳನ್ನ ಗೌರವಿಸ್ತಾರೆ. ಎಷ್ಟೋ ಜನಗಳಿಗೆ ಭಕ್ತರು, ಸಾಕಷ್ಟು ಜನ ಭಕ್ತರು ಅಷ್ಟೆಲ್ಲ ಕೊಡ್ಸೋಕಾಗದೆ ಇದ್ರು ಕೂಡ ನಾವು ಏನಾದ್ರೂ ಒಂದು ಚಿಕ್ಕ ಪುಟ್ಟದ ಬಂಗಾರದನ್ನ ಮಾಡ್ಕೊಡ್ಬೇಕಪ್ಪ, ನಮಗೂ ಕೂಡ ದೇವ್ರು ಒಳ್ಳೇದು ಮಾಡ್ಲಿ, ಈ ರೀತಿಯಾದಂತಹ ಮನಸ್ಥಿತಿಯ ಭಕ್ತಾದಿಗಳಿರ್ತಾರೆ. ಸೊ ಅಂಥದ್ರಲ್ಲಿ ನೀವು ಅಂಜನಾದ್ರಿಯ ಆಂಜನೇಯನಿಗೆ ದೋಖ ಮಾಡೋದಕ್ಕೆ ಮುಂದಾಗಿದ್ದೀರಲ್ಲ, ಹೇಳಿ ಕೊಟ್ಟಿದ್ರೆ ಹಾಗೆ ಹೋಗಿರೋದು. ಬಟ್ ಇಲ್ಲಾಗಿರೋದು ಜನಾರ್ದನ ರೆಡ್ಡಿ ಅವರು ಹೇಳಿದ್ರು ಅನ್ನುವಂತಹ ಒಂದು ರೀಸನ್ನಿಗೆ, ಒತ್ತಡಕ್ಕೆ ಮುಜರಾಯಿ ಅಧಿಕಾರಿಗಳು ಕೂಡ ಅದನ್ನ ತಪಾಸಣೆ ಮಾಡಿಲ್ಲ. ಅದಾದ 2 ದಿನಗಳ ಮೇಲೆ ಬೆಳಕಿಗೆ ಬಂದಿರುವಂಥದ್ದು.